ಎಲ್ರಿಗೂ ನಮಸ್ಕಾರನಪ್ಪ. ನಾನು ನಿಮ್ಮ ಪ್ರೀತಿಯ ಮುನಿ ಆನೇಕಲ್. ಇವತ್ತು ವಿಶೇಷತೆ ಏನಂದರೆ, ನಾನು ಇವತ್ತು ಅಂದರೆ ಮೂಕ ಪ್ರಾಣಿಗಳು ಯಾವುದೋ ಒಂದು ನಿಯತ್ತಿರೋ ಪ್ರಾಣಿ ಯಾವುದಾದ್ರೆ ನಮ್ಮ ಮನುಷ್ಯ ಕುಲದಲ್ಲೂ ಇರಲ್ಲ ಆ ಥರ ಪ್ರಾಣಿ. ಇವು ನಮ್ಮ ನಿಯತ್ತಿರೋ ಅಂಥ ಒಂದು ಹೊತ್ತಿನ ಊಟ ಹಾಕಿದ್ರೆ ಯಾವಾಗಲೂ ಸದಾ ನಿಯತ್ತಿರೋ ಪ್ರಾಣಿ ಅಂದರೆ ಅದು ನಮ್ಮ ನಾಯಿ ಸಂಕುಲ. ಇವತ್ತು ಆ ನಾಯಿಗಳಿಗೆ ನಾವು ಬರೀ ನಮ್ಮ ಬಹದ್ದೂರ್ಪುರ ಅಲ್ಲ, ಸುಮಾರು ಹಲವಾರು ಒಂದು ಏರಿಯಾಗಳಿಗೂ ಒಂದು ಬೀದಿಗಳಿಗೆ ಹೋಗಿ ನಾಯಿಗಳಿಗೆ ಇವತ್ತು ಅದಕ್ಕೆ ಹಸ್ಬಿರ್ತದೆ. ಯಾಕಂದರೆ ನಮ್ಮ ಮನೆಗಳಲ್ಲಿ ನಾವು ಒಂದು ಜನಕ್ಕೆ ಕಷ್ಟ ಬಂದರೆ ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡ್ತೀವಿ. ಆದರೆ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಯಾರೂ ಊಟ ಹಾಕೋದಿಲ್ಲ. ಇವತ್ತು ಬೀದಿ ನಾಯಿಗಳಿಗೆ ಊಟ ಹಾಕೋಣ ಅಂತ ವೀಡಿಯೋ ಮಾಡೋದಕ್ಕೆ ಬಂದಿದ್ದೀರಿ. ಇದು ವೀಡಿಯೋ ಮಾಡೋ ಉದ್ದೇಶ ಬರೀ ನಮ್ಮ ಒಂದು ಇದಕ್ಕೋಸ್ಕರ ಅಲ್ಲ, ಎಲ್ಲ ಒಂದು ಜನ ನೆಕ್ಸ್ಟ್ ಚೇಂಜ್ ಆಗಿ ನಾಯಿಗಳಿಗೆ ಊಟ ಹಾಕಲಿ ಅಂತ. ಆಮೇಲೆ ಈ ರೀತಿ ವಿಡಿಯೋ ಮಾಡೋದಕ್ಕೆ ನಮ್ಗೆ ವಿಶೇಷವಾಗಿ ಯಾರು ಒಂದು ಆಶಯ, ನಮ್ಮ ಮಾರ್ಗದರ್ಶಕರು, ನಮ್ಮ ಬಡವರ ಬಂಧು ಧೀಮಂತ ನಾಯಕರು, ನಮ್ಮ ಪ್ರೀತಿಯ ಯಜಮಾನರಾದಂಥ ಉಸ್ಕೂರು ಮದ್ದೂರಣ್ಣವರು. ಇವತ್ತು ನಾವು ಸಣ್ಣದಾಗಿ ಪ್ರಯತ್ನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಾಲೂಕಲ್ಲಿ ಪ್ರತಿಯೊಂದು ನಾಯಿಗಳಿಗೂ ಊಟ ಹಾಕುವಂಥ ಕೆಲಸ, ಹಾಗೂ ಹಸುಗಳಿಗೆ ಹಾಗೂ ಹಲವಾರು ಪ್ರಾಣಿಗಳಿಗೆ ಊಟ ಹಾಕುವಂಥ ಕೆಲಸ, ಬಡವರಿಗೆ ಆಮೇಲೆ ಇನ್ನು ಹಸ್ದವ್ರಿಗೆ ಅನ್ನ ಇದು ಮಾಡೋ ಪ್ಲ್ಯಾನ್ ಇದೆ. ಇದೆಲ್ಲದಕ್ಕೂ ನಮಗೆ ಸಾಥ್ ನೀಡ್ತಕ್ಕಂಥವ್ರು ಯಾರನ್ನ ಇದ್ದರೆ ನಮ್ಮ ಯಜಮಾನ್ರು ಉಸ್ಕೂರು ಮದ್ದೂರಣ್ಣವರು. ಉಸ್ಕೂರು ಮದ್ದೂರಣ್ಣವ್ರು ಹೇಳಿರೋ ರೀತಿ ಯಾವುದೇ ಒಂದು ಕಷ್ಟದಲ್ಲಿರೋ ಒಂದು ಮನುಷ್ಯರಿಗಾಗಲಿ ಹಾಗೂ ಹಸ್ತಂಥ ಒಂದು ನಾಯಿಗಳಿಗೆ ಅನ್ನ ಹಾಕ್ಬೇಕಂತ ಹೇಳಿರೋದು ನಮ್ಮ ಉಸ್ಕೂರು ಮದ್ದೂರಣ್ಣವರು. ಅವ್ರ ಆಶಯದಂತೆ ಈ ವಿಡಿಯೋ ಶುರು ಮಾಡ್ತಾಯಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿ ನೀವು ಹಸ್ದವ್ರಿಗೆ ಅನ್ನ ಹಾಗೂ ಪ್ರಾಣಿಗಳಿಗೆ ಊಟ ಹಾಕುವಂಥ ಕೆಲಸ ಮಾಡ್ತೀರಂತ ಕೇಳ್ಕೊಂಡು ನಮಸ್ಕಾರ. ಜೈ ಮದ್ದೂರಣ್ಣ. ಈ ರೀತಿ ಮೂಕ ಪ್ರಾಣಿಗಳಿಗೆ ಆಹಾರ ನೀಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದಕ್ಕೆಲ್ಲ ನಮಗೆ ಮಾದರಿ ಆದಂಥವರು ನಮ್ಮ ಉಸ್ಕೂರು ಮದ್ದೂರಣ್ಣವರು. ಏನಕ್ಕೆ ಉಸ್ಕೂರು ಮದ್ದೂರಣ್ಣವ್ರ ಹೆಸರು ನಾನು ಹೇಳ್ತಾ ಇರ್ತೀನಂದರೆ, ಒಂದು ನೊಂದ ವ್ಯಕ್ತಿಗಳಿಗೆ ಆಗಲಿ, ಹಸಿದು ಬಂದವ್ರಿಗಾಗಲಿ, ಒಂದು ಬಡವ್ರಿಗಾಗಲಿ ಹಾಗೂ ಮೂಕ ಪ್ರಾಣಿಗಳಿಗಾಗಲಿ, ನೀವು ಮೊದಲನೇದಾಗಿ ಹಳೆ ವಿಡಿಯೋಗಳು ನೀವು ನಮ್ಮ ಯಜಮಾನ್ರು ಉಸ್ಕೂರು ಮದ್ದೂರಣ್ಣವರು ವಿಡಿಯೋಗಳು ನೋಡಿರ್ತೀರ. ಅವರೊಂದು ಹಸುಗಳಿಗೆ ಅನ್ನ ಹಾಕೋದಾಗಲಿ, ಒಂದು ಮೂಕ ಪ್ರಾಣಿಗಳಿಗೆ ಅನ್ನ ಹಾಕೋದಾಗಲಿ, ಇವೆಲ್ಲ ನಮಗೆ ತುಂಬ ನಮ್ಮ ಯಜಮಾನ್ರು ಉಸ್ಕೂರು ಮದ್ದೂರಣ್ಣ ವಿಡಿಯೋಗಳು ನೋಡಿ ನಮಗೆ ತುಂಬ ಖುಷಿ ಆಗ್ತದೆ. ಅದಾದಮೇಲೆ ಅವ್ರ ಹತ್ರ ನಾವು ಕಲ್ತ್ಕೊಂಡಿರೋ ವಿಚಾರಗಳೇನೆಂದರೆ, ಯಾವುದಾನ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಸಹಾಯ ಮಾಡಬೇಕು, ಒಂದು ಹೊಟ್ಟೆ ತುಂಬ ಅಂತ ಕೆಲಸ ಮಾಡಬೇಕಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ಅದು ಒಂದು 10 ದಿನಗಳಿಂದ ನಾನು ಶುರು ಮಾಡಿದೆ. ಯಾಕಂದರೆ ನನಗೆ ಮೇಯ್ನು ನಾನು ಈ ಮೂಕ ಪ್ರಾಣಿಗಳಿಗೆ ಏನೊಂದು ಹಸು ನೀಗಿಸ್ಬೇಕನ್ನೋ ಉದ್ದೇಶ ಬಂದಿದೆ ನಮ್ಮ ಉಸ್ಕೂರು ಮದ್ದೂರಣ್ಣದಿಂದ. ಯಾಕಂದರೆ ಪ್ರತಿನಿತ್ಯನೂ ಅವ್ರು ಮಾಡ್ತಕ್ಕಂಥ ಸಹಾಯ, ಅವರು ಒಬ್ರಿಗೆ ಅವರು ಯಾರಿಗೂ ಇದು ಮಾಡಿದ್ರೂ ಸಹಾಯ ಮಾಡಿದ್ರು ಅವ್ರು ಯಾರಿಗೂ ಹೇಳ್ಕೊಳಲ್ಲ. ಆ ರೀತಿ ಮಾಡ್ಕೊಬೇಕಂತ ನಾನು ವಿಶೇಷವಾಗಿ ಬಂದಿದ್ದು ಬಹದ್ದೂರ್ಪುರಕ್ಕೆ. ಯಾಕಂದರೆ ನಾನು ಇದೇ ಜಾಗದಲ್ಲಿ ಬಹದ್ದೂರ್ಪುರದಿಂದ ಇಲ್ಲಿ ಒಂದು ಹುಟ್ಟಿ ಬೆಳೆದು ಇಲ್ಲಿ ಒಂದು ನೆಲೆಯಾಗಿ ನಾನು ಇದ್ದಿದ್ದು. ಫಸ್ಟ್ ನಮ್ಮ ಮೇಲೆಯಿಂದ ಶುರು ಮಾಡೋಣ ಅಂಥೇಳಿ ಮೂಕ ಪ್ರಾಣಿಗಳಿಗೆ ಊಟ ಹಾಕೋದು ಶುರು ಮಾಡಿದೆ. ಇದೇ ರೀತಿ ಪ್ರತಿಯೊಂದು ಏರಿಯಾದಲ್ಲಿನೂ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಎಲ್ಲರೂ ಅವ್ರವ್ರ ಏರಿಯಾದಲ್ಲಿ ಯಾರನ್ನ ಒಬ್ಬರು ಶುರು ಮಾಡಬೇಕು ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಯಾವುದನ್ನ ಒಂದು ವೀಡಿಯೋ ಮಾಡಿದಾಗ ತಾನೇ ಗೊತ್ತಾಗುತ್ತೆ. ಅದಾದಮೇಲೆ ನಾನು ನೆಕ್ಸ್ಟು ಹೊರಟಿದ್ದೆ. ನಾನು ನಮ್ಮ ಬಹದ್ದೂರ್ಪುರದ ಚಿಕ್ಕೇರೆ ಅಂಗ್ಳಕ್ಕೆ ಹೊರಟೆ. ಚಿಕ್ಕೇರೆ ಅಂಗಳದಲ್ಲಿ ಅಲ್ಲೂ ಸುಮಾರು ನಾಯಿಗಳು, ಪಾಪ ಬೀದಿ ನಾಯಿಗಳು ಇದೆ. ಅವುಗಳಿಗೂ ಅಷ್ಟೇ ಅಲ್ಲಿ ಯಾವುದೇ ರೀತಿಯಂಥ ಒಂದು ಆಹಾರ ಸಿಕ್ಕಲ್ಲ. ಯಾರೋ ಒಂದು ಸಾಕಿದ್ದಂಥ ಅಲ್ಲಿರೋ ಅಂಥ ಒಂದು ಲೋಕಲ್ ಜನ ಅವಕ್ಕೆ ಒಂದು ಟೈಮ್ ಊಟ ಹಾಕ್ತಾರೆ, ಒಂದು 2 ಹೊತ್ತಿನ ಊಟ ಅದು ಹಸ್ಕೊಂಡೇ ಇರ್ತದೆ. ಆವಾಗ ಈ ರೀತಿ ಯಾರೊಬ್ರು ನಮ್ಮಂಥವ್ರು ನೋಡ್ಕೊಂಡು ಹೋದರೆ ಹಸು ನೀಗಿಸ್ಬೋದು. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾವು ಅಯೋಧ್ಯೆ ನಗರ ಅಂಥೇಳಿ, ಅಂದರೆ ನಾರಾಯಣಪುರ ನಿಯರ್ ಬೈ ಬರ್ತದೆ. ಅಲ್ಲೋಗಿ ಅಲ್ಲಿ ಅಲ್ಲಿನ ಒಂದು ಜನಗಳಿಗೆ ಹೇಳಿ ಈ ರೀತಿ ಮಾಡಿರಿ, ಇದು ಸೋಷಿಯಲ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಸ್ವಾರ್ಥಕ್ಕೆ ಮಾಡೋದಲ್ಲ ನನ್ನ ವೀಡಿಯೋ. ಜಸ್ಟ್ ಒಂದು ಮೂಕ ಪ್ರಾಣಿಗಳಿಗೆ ಅನ್ನ ಹಾಕಬೇಕು. ನಮ್ಮ ವೀಡಿಯೋ ನೋಡಿಕೊಂಡು ಇನ್ನೊಬ್ಬರು ಶುರು ಮಾಡಲಿ ವೀಡಿಯೋನ ಅಂಥೇಳಿ ನಾನು ಅವರಲ್ಲಿ ಅಲ್ಲಿನ ನಮ್ಮ ಸ್ನೇಹಿತರೆ ಮಾದೇಶು, ಶಿವ ಅಂಥೇಳಿ ಅವ್ರಿಗೆ ಮನವಿ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿ ಅಯೋಧ್ಯೆ ನಗರದಲ್ಲಿ ಅಲ್ಲಿನ ಮೂಕ ಪ್ರಾಣಿಗಳಿಗೆ ಬಿಸ್ಕೆಟ್ ಹಾಕ್ತಾ ಅಲ್ಲಿ ಒಂದು 4-5 ನಾಯಿಗಳು ಸಿಕ್ತು. ಅಲ್ಲಿ 4-5 ನಾಯಿಗಳಿಗೆ ಬಿಸ್ಕೆಟ್ ಕೊಟ್ಟು ನಾವು ನೆಕ್ಸ್ಟು ನಾರಾಯಣಪುರ ಭಾಗದ ಕಡೆ ಹೊರಟ್ರಿ.
ನಾರಾಯಣಪುರ ಭಾಗದಲ್ಲಿ ಹೊರಟಿದ ತಕ್ಷಣ ನಾಯಿಗಳು ಅಲ್ಲಿ ಒಂದು 4-5 ನಾಯಿಗಳಿಗೆ ಊಟ ಹಾಕಿ ನಾವು ನೆಕ್ಸ್ಟ್ ವೀಡಿಯೋ ಬಂದು ಈ ರೀತಿ ಇತ್ತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವ ಥರ ಮೂಗ ಪ್ರಾಣಿಗಳಿಗೂ ನೀವು ಸಹಾಯ ಮಾಡ್ತೀರಂತ ನಮ್ಮ ಕರ್ನಾಟಕ ಜನತೆ ನಂಬಿದ್ದೀನಿ. ಅದೇ ರೀತಿ ಇಷ್ಟು ಅವಕಾಶ ನೀವು ತುಂಬ ನನ್ನ ಪ್ರೇರೇಪಿಸಿ ನನ್ನ ಸಹಾಯ ಮಾಡ್ತಾಯಿದ್ದೀರಿ. ಮುಂದಿನ ದಿನಗಳಲ್ಲಿ ನನ್ನ ಫಾಲೋ ಮಾಡಿ ನನಗೆ ಇನ್ನಷ್ಟು ಶಕ್ತಿ ಕೊಡ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸ ಮಾಡ್ತೀನಂತ. ನೆಕ್ಸ್ಟ್ ಬಂದಿದ್ದೆ ನಾವು ನಾರಾಯಣಪುರಕ್ಕೆ. ನಾರಾಯಣಪುರದಲ್ಲಿ ಎಷ್ಟು ನಾಯಿಗಳಾಯಿತು ಅದಕ್ಕೂ ಸ್ವಲ್ಪ ಊಟದ ವ್ಯವಸ್ಥೆ ಮಾಡೋಣ. ನಮ್ಮೆಲ್ಲ ಜನತೆಗೆ ನಾನು ವಿಶೇಷವಾಗಿ ಕೇಳ್ಕೊಳೋದು ಏನಂದರೆ, ಯಾವ ರೀತಿ ಒಂದು ತಪ್ಪಾಗಿ ವಿಡಿಯೋ ಅಂತ ಮಾಡೋಂಥವ್ರಿಗೆ ಯಾವ ರೀತಿ ಅಂದರೆ ಒಂದು ತಿಕ್ಲಾಗಾಡ್ತಾರೆ ಅಂಥವ್ರಿಗೆ ಎಲ್ಲರೂ ನೀವು ಫಾಲೋ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ನಾನು ಏನಂದರೆ ಸಣ್ಣದಾಗಿ ಇವತ್ತು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ನಮ್ಮ ಉಸ್ಕೂರು ಮುದ್ದುರಣ್ಣವರ ಆಶಯದೊಂದಿಗೆ. ನೀವು ನಮ್ಮ ಕರ್ನಾಟಕ ಜನತೆ ನಮ್ಮನ್ನು ಬೆಳೆಸ್ತೀರಂತ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ. ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮೆಲ್ಲರ ಕರ್ನಾಟಕ ಜನತೆ, ಯಾಕಂದರೆ ನಮ್ಮ ಕನ್ನಡಿಗರು ತುಂಬ ಹೃದಯ ಮನಸ್ಸುಳ್ಳವರು, ಎಲ್ಲ ನೀವು ಹೆಲ್ಪ್ ಮಾಡ್ತೀರಂತ ವಿಶೇಷವಾಗಿ ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಮುದ್ದುರಣ್ಣ. ಜೈ.